ನಮ್ಮ ಕೈಲಿ ಸಾಧ್ಯ ಆದ ಮಟ್ಟಿಗೆ ಪ್ರಯತ್ನ ಮಾಡೋಣ. ಆಗ್ಲಿಲ್ಲ ಅಂದಾಗ ನಮ್ಗೆಲ್ಲರಿಗೂ ರೋಡಲ್ಲಿ ಹೋಗೋರಿಗೆಲ್ಲ ದನ ಕೊಡೋಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ ಅಪ್ಪ, ನಮಗೆ ಏನು ಅಷ್ಟೊಂದು ಶಕ್ತಿ ಇಲ್ಲ ಅನ್ನೋವಾಗ ಒಂದನ್ನು ಮಾತ್ರ ಬಳಸ್ಕೊಳ್ಳಿ ಅಂತ ಹೇಳಿದ್ರು ಗುರುಗಳು. ಕೃಷ್ಣಾರ್ಪಣ ಮಸ್ತು. ಗುರುಗಳು ತಿಳಿಸಿದ್ದ ಕೆಲವಷ್ಟು ವಿಷಯಗಳನ್ನ ತಿಳಿಸ್ತೆ ಅಂತ ಹೇಳಿದೆ. ಶಾಪಗಳು ವರ್ಕೌಟ್ ಆಗುತ್ತಾ? ಹೌದು, ಆಗ್ತಾ ಇದೆ, ಆಗುತ್ತೆ ಕೂಡ. ಎಕ್ಸಾಂಪಲ್, ಎಲ್ಲೆಲ್ಲಿ ಶಾಪಗಳು ಬೀಳುತ್ತೆ ಅನ್ನೋದಾದ್ರೆ, ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ಶಾಪ, ಇನ್ನು ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ಶಾಪ, ಅಪ್ಪರ್ ಕ್ಲಾಸ್ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರಿಗೆ ಶಾಪನೂ ಬೀಳೋದಿಲ್ಲ. ಆ ಥರ ಲೈಫ್ ಸ್ಟೈಲಲ್ಲಿ ಅವ್ರು ಬದುಕ್ತಾ ಇರ್ತಾರೆ. ಶಾಪಗಳು ಈಗಲೂ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಒಂದೊಂದೇ ಎಕ್ಸಾಂಪಲ್ ತಿಳ್ಕೊಳ್ತಾ ಹೋಗೋಣ. ಎಕ್ಸಾಂಪಲ್, ನಾವು ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ರೋಡ್ ಸೈಡಲ್ಲಿ ಭಿಕ್ಷೆ ಎತ್ತವರು ಅವರು ಇವರು ಬರ್ತಾರೆ. 5 ರೂಪಾಯಿ ಕೊಡಲಿಲ್ಲ, 1 ರೂಪಾಯಿ ಕೊಡಲಿಲ್ಲ ಅಂದರೆ ಯಾವ ಮಟ್ಟಕ್ಕೆ ಶಾಪ ಆಗ್ತಾರೆ ಹೇಳಿ? ಆ ಶಾಪ ನಿಜವಾಗ್ಲೂ ವರ್ಕೌಟ್ ಆಗುತ್ತಾ? ನಾನು ಲಾಸ್ಟ್ ಪ್ರೋಗ್ರಾಮ್ಗಳಲ್ಲಿ ನಿಮ್ಗೆ ತಿಳಿಸಿದ್ದೀನಿ. ಅವರ ಸ್ಟ್ರಾಂಗ್ ಆಗಿದ್ದವ್ರಿಗೆ, ನಿಜವಾಗ್ಲೂ ಪಾಸಿಟಿವ್ ವೇನಲ್ಲಿ ಇದ್ದವ್ರಿಗೆ, ಎನರ್ಜಿ ಸಾಧನೆ ಅದಿನಲ್ಲಿದ್ದವ್ರಿಗೆ ಆ ರೀತಿ ಶಾಪಗಳು ವರ್ಕೌಟ್ ಆಗೋದಿಲ್ಲ. ಅದೇ ಸ್ವಲ್ಪ ನೆಗೆಟಿವ್ ಕಷ್ಟ ಅದು ಇದು ಎಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರೋರಿಗೆ ಶಾಪಗಳು ಈಸಿಯಾಗಿ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ರೋಡ್ ಸೈಡಲ್ಲಿ ಸಿಗ್ನಲ್ಗಳಲ್ಲಿ ನಿಂತಿದ್ದಾಗ ನಮ್ಮನ್ನ ಎಷ್ಟೋ ಜನ ಬಂದು ದುಡ್ಡು ಕೇಳ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಮಂಗಳಮುಖಿಯರು ಕೂಡ ದುಡ್ಡು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಕೊಡ್ಲಿಲ್ಲ ಅಂದಾಗ ಕೆಲವೊಬ್ರು ಸುಮ್ಮನೆ ಹೋಗ್ತಾರೆ, ಬಿಡಿ, ಇಲ್ಲಪ್ಪ ಅಂದ್ರೆ ಸುಮ್ಮನೆ ಹೊಟ್ಟೋಗ್ತಾರೆ. ಇನ್ನ ಕೆಲವೊಬ್ರು ಇಲ್ಲ ಚಿಲ್ಲರೆ ಇಲ್ಲ ಅಂದ್ರೆ ಸುಮ್ಮನೆ ಹೊಟ್ಟೋಗ್ತಾರೆ. ಇನ್ನ ಕೆಲವೊಬ್ರು ಏನ್ ಮಾಡ್ತಾರೆ, ಚಿಲ್ಲರೆ ಇಲ್ವಾ, ನೀನೆಂತ ಮನುಷ್ಯ ಅಂತ ಬೈದೊಯ್ತಾರೆ, ಚಿಲ್ಲರೆ ನನ್ನ ಮಗ ಅಂತ ಬೈದೊಯ್ತಾರೆ. ಅದೇ ಶಾಪ ಅನ್ಕೊಳ್ಳಿ. ಅದಾದ ಮೇಲೆ ಇನ್ನ ಕೆಲವೊಬ್ರು ಏನ್ ಮಾಡ್ತಾರೆ, ಮಾಮೂಲಿಯಾಗಿ ಕೆಟ್ಟದಾಗೆ ಬೈದು ಹೋಗ್ತಾರೆ. 5 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ, ಬೈಕಲ್ಲಿ ಬೇರೆ ಹೋಯ್ತಾವನೆ ಅಂತ. ಇನ್ನೊಬ್ರಿಗೆ ಕಾರಲ್ಲಿ ಹೋಗ್ತಾವನೆ, ಇವನಿಗೇನು ಯೋಗ್ಯತೆ ಐತೆ, ಹಾಳಾಗೋಗು, ನಿನ್ಗೆ 10 ರೂಪಾಯಿ ಕೊಡೋಕ್ಕಾಗಲಿಲ್ಲ ಅಂದ್ರೆ ನಾಶ ಆಗೋಗು ಅನ್ನೋ ಲೆವೆಲ್ಗೆಲ್ಲ ಬೈದ್ಬಿಡ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟಿರ್ತಾರೆ, ಮನೆಗೆ ಇದ್ದಕ್ಕಿದ್ದಂಗೆ ನುಗ್ಬಿಡ್ತಾರೆ. ನುಗ್ಗದೇ ಇರೋ ನೋಡ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿ ಆಗುತ್ತೆ. ನುಗ್ಗದ ಮೇಲೂ ಅವರು ತಪ್ಪು ಮಾಡ್ತಾ ಇದ್ದಾರೆ, ಅವರು ಉದ್ಧಾರ ಆಗಲ್ಲ. ಯಾಕೆ ಅಂದ್ರೆ, ಬಂದ್ರು ಕೊಟ್ಟಷ್ಟು ಈಸ್ಕೊಂಡು ಹೋಗೋಣ ಅನ್ನೋದಿಲ್ಲ. 1000 ಕೊಡು, 2000 ಕೊಡು, 3000 ಕೊಡು ಅಂತ ಪ್ರೆಷರ್ ಆಗ್ತಾರೆ. ಮನೆಯಲ್ಲಿ ನೊಂದ್ಕೊಂಡು ಅವ್ರಿಗೆ ದುಡ್ಡು ಕೊಡೋದ್ರಿಂದ ಕೂಡ ಇವ್ರಿಗೂ ತೊಂದರೆ ಆಗುತ್ತೆ. ಪ್ಲಸ್ ಅವರು ಕೊಡ್ಲಿಲ್ಲ ಅಂತ, ದುಡ್ಡು ಕೊಡ್ಲಿಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ಶಾಪ ಹಾಕೋದಕ್ಕೆ ಶುರು ಮಾಡ್ತಾರೆ. ಇನ್ನು ಮದುವೆಗಳಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ, ಇನ್ಕ್ಲೂಡಿಂಗ್ ನಂದ್ರಲ್ಲೂ ಅದೇ ತರ ಎಕ್ಸ್ಪೀರಿಯನ್ಸ್ ಆಗಿದೆ. 1-2-3 ಜನ ಆಟೋದಲ್ಲಿ ಇದ್ದಕ್ಕಿದ್ದೇ ಬಂದ್ಬಿಡ್ತಾರೆ, ದುಡ್ಡು ಕೊಡು, 500 ಕೊಡು, 1000 ಕೊಡು ಅಂತ ಕುತ್ಕೊಳ್ತಾರೆ. ಇಲ್ಲಪ್ಪ ಚೇಂಜು ನನ್ನ ಹತ್ರ ಇಲ್ಲ, ಮದುವೆ ಆಯ್ತಿದ್ಯಾ, 500 ರೂಪಾಯಿ ಕೊಡೋ ಯೋಗ್ಯತೆ ಇಲ್ವಾ, ಇನ್ನೇಂಗೆ ಹೆಂಡ್ತಿ ಸಾಕ್ತೀಯ, ಹೋಗು ನೀನು, ಈ ಲೆವೆಲ್ಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ನನ್ನ ಹತ್ರನೇ 1000 ರೂಪಾಯಿ ಇಸ್ಕೊಂಡು ಹೋಗಿದ್ರು, ಏನ್ ಹೇಳೋಣ, ಆಪ್ಷನ್ ಇಲ್ಲ, ಕೊಟ್ಬಿಡ್ತೀವಿ, ಅಯ್ಯೋ ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಅಂತ. ಬಟ್ ಕೊಡುವಾಗ ಇನ್ನೊಂದು ಮಾಡ್ಕೊಂಡು ಬೈದೇ ಕೊಟ್ಟಿರ್ತೀವಿ. ಇಂಥ ಬಾಳ್ ಬದುಕ್ತಾ ಇದಾರಲ್ಲ, ಇವ್ರು ಉದ್ಧಾರ ಆಯ್ತಾರ, ಹಂಗೆ ಹಿಂಗೆ ಅನ್ಕೊಂಡು ಬೈಕೊಂಡು ಕೊಟ್ಟಿರ್ತೀವಲ್ಲ, ಆ ಕೊಟ್ಟಿರೋದ್ರಿಂದ ಅವರು ಉದ್ಧಾರ ಆಗೋದಿಲ್ಲ. ಒಟ್ನಲ್ಲಿ ಇದನ್ನ ಖುಷಿಯಿಂದ ನಾವು ಕೊಡ್ಬೇಕು, ಖುಷಿಯಿಂದ ಅವ್ರು ಇಸ್ಕೋಬೇಕು. ಆಗ ಅವರು ಉದ್ಧಾರ ಆಗ್ತಾರೆ, ನಾವು ಖುಷಿಯಾಗಿರ್ತೀವಿ. ಇಂಥದ್ರ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೇ. ಒಟ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಎಷ್ಟೆಷ್ಟೋ ಈ ಥರದ್ದು ನಡೀತಾ ಇದೆ. ದೇವಸ್ಥಾನದ ಮುಂದೆ ಭಿಕ್ಷುಕರು ಕೂತಿರ್ತಾರೆ. ಆ ಭಿಕ್ಷುಕರಿಗೆ ಭಿಕ್ಷೆ ಹಾಕ್ಬೇಕಾ ಬೇಡವಾ ಯೋಚನೆ ಮಾಡ್ತೀವಿ. ಆಪ್ಷನ್ ಇಲ್ಲ, ಒಬ್ರಿಗೆ ಇಬ್ರಿಗೂ ಭಿಕ್ಷೆ ಹಾಕ್ಬೋದು. ಬಟ್ 10 ಜನ ಕೂತಿರ್ತಾರೆ. ಅದಕ್ಕೆ ಶ್ರೀಮಂತರು ಏನ್ ಮಾಡ್ತಾರೆ, ಭಿಕ್ಷುಕರು ಇಲ್ಲದೆ ಇರೋ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಯಾವಾಗ? ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ. ಭಿಕ್ಷುಕರು ಆ ಟೈಮ್ನಲ್ಲಿ ಇರೋದೇ ಇಲ್ಲ. ಅಂದ್ರೆ 3:30 5:30 6:30 ಟೈಮು. ಈ ಟೈಮ್ನಲ್ಲಿ ಭಿಕ್ಷುಕರೇ ಇರೋದಿಲ್ಲ. ಸುಮ್ಮನೆ ಹೋದ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡ ಬಂದ. ಇನ್ನು ಯಾವ ಟೈಮಲ್ಲಿ ಭಿಕ್ಷುಕರು ಇರಲ್ಲ ಆ ಟೈಮ್ ನೋಡ್ಕೊಂಡೇ ಹೊರಟೋಗ್ತಾರೆ. ಯಾಕೆ? ಈ ಭಿಕ್ಷುಕರು ಶಾಪ ಯಾಕಪ್ಪ ಬೇಕು ಅಂತ ಇದನ್ನು ಗುರುಗಳು ಹೇಳ್ತಾ ಇದ್ರು. ಭಿಕ್ಷೆ ಹಾಕ್ಲಿಲ್ಲ ಅಂದ್ರೆ ಅವ್ನು ಬೈಕೋತಾನೆ, ನಮ್ಮ ಕಾರಲ್ಲಿ ಬಂದ 50 ಪೈಸೆ ಹಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಕಾರ್ ಬೇಕಾ ಅಂತ ಬೈಕೋಕ್ ಶುರು ಮಾಡ್ತಾರೆ. ಅಂತ ಶಾಪಗಳು ತಟ್ಟುತ್ತೆ ಅಂತಾನೆ ಗುರುಗಳು ಹೇಳ್ತಾ ಇರೋದು. ನಿಜವಾಗ್ಲೂ ನಮಗೆಲ್ಲ ಇದೆಲ್ಲ ಗೊತ್ತೇ ಇಲ್ಲ. ಡೈಲಿ ಲೈಫಲ್ಲಿ ಈ ಥರದ್ದೆಲ್ಲ ಡೈಲಿ ನೋಡ್ತಾನೆ ಇರ್ತೀವಿ. ನಾವು ಒಂದಲ್ಲ ಒಂದ್ ಕಡೆ ಬೈತಾ ಇರ್ತೀವಿ, ಒಬ್ಬರಿಗೆ ತಿನ್ಕೊಂಡು ಬರ್ತಾನೆ ಇರ್ತೀವಿ. ನಮ್ಮ ಶಾಪಗಳು ಬೇರೆಯವ್ರಿಗೆ ತಟ್ಟೋ ಚಾನ್ಸಸ್ ಇರುತ್ತೆ. ಇನ್ಮೇಲೆ ಯಾರಿಗೆ ಬೈಯುವಾಗ್ಲೂ ಒಂದ್ಸಲ ಯೋಚನೆ ಮಾಡಿ ಬೈರಿ ಅಂತಾನೆ ಅವ್ರು ಹೇಳ್ತಾರೆ. ಹೇಳದ್ನಲ್ಲ, ಒಟ್ನಲ್ಲಿ ಈ ಥರದ್ದು ಎಷ್ಟೆಷ್ಟೋ ಕಡೆ ನಮಗೆ ಶಾಪಗಳು ನಾವು ಕೊಡ್ತಾ ಇರ್ತೀವಿ ಬೇರೆಯವರಿಗೆ. ಕೆಲವಷ್ಟು ಶಾಪಗಳು ಜನನು ನಮಗೆ ಕೊಡೋ ತಟ್ತಾ ಇರತ್ತೆ. ಅವರ ಸ್ಟ್ರಾಂಗ್ ಆಗಿದ್ದವ್ರಿಗೆ ಇದು ಇಂಪ್ಯಾಕ್ಟ್ ಆಗೋದಿಲ್ಲ. ಇಲ್ಲದೆ ಇದ್ದವ್ರಿಗೆ, ನಮಗೆ ಮನೆಯವ್ರಿಗೆ, ಅವ್ರಿಗೆ ಇವ್ರಿಗೆಲ್ಲ ಇಂಪ್ಯಾಕ್ಟ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಇನ್ನ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳಿಗೆ ನಾವು ಹೋಗಿ ಶಾಪ ಕೊಡ್ತೀವಿ, ಅಯ್ಯೋ 500 ರೂಪಾಯಿ ಕಿತ್ಕೊಂಡು ಕಳಿಸ್ತಾ, 1000 ಕಿತ್ಕೊಂಡು ಕಳಿಸ್ತಾ, ಅದು ಕೂಡ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಇದು ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ, ಪೊಲಿಟಿಷಿಯನ್ಸ್ಗೆ ಇಂಪ್ಯಾಕ್ಟ್ ಆಗೋದಿಲ್ವಾ ಅಂದ್ರೆ ಆಗುತ್ತೆ. ಯಾವಾಗ ತುಂಬಾ ಜನ ಅದನ್ನೇ ನೆಗೆಟಿವಿಟಿಯಾಗಿ ಇವನು ಹಾಳಾಗೋಗ್ಲಿ, ನಮ್ದು ದುಡ್ಡನ್ನೆಲ್ಲ ತಿನ್ಕೊಂಡು ಬದುಕ್ತಾವನೆ ಅಂತ ಯಾವಾಗ ಬೈತಾ ಇರ್ತೀವಿ, ಒಬ್ಬ ಪೊಲಿಟಿಷಿಯನ್ಗೆ ಆಗ್ಬೋದು, ಒಬ್ಬ ಶ್ರೀಮಂತರಿಗಾಗ್ಬೋದು, ಬೈಯೋದಕ್ಕೆ ಶುರು ಮಾಡ್ತೀವಿ. ಆಗೇನಾಗುತ್ತೆ, ಅವನಿಗೆ, ಅವನ ಫ್ಯಾಮಿಲಿ ಮೆಂಬರ್ಸ್ಗೆ, ಯಾರಿಗಾದ್ರೂ ಒಬ್ರಿಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅಂತಾನೆ ಗುರುಗಳು ಹೇಳ್ತಾ ಇದ್ರು.
ಹೌದು ಆಗುತ್ತಾ ಅಂತ ನೋಡೋದಾದ್ರೆ ಹೌದು ಹಿಸ್ಟ್ರಿನಲ್ಲಿ ಆಗಿದೆ ಈ ತರ. ಅದೇ ನಾವ್ ಯಾರಿಗೂ ಬೈಯೋದಕ್ಕೆ ಹೋಗೋದಿಲ್ಲ. ನಾರ್ಮಲಿ ಪೊಲಿಟಿಷಿಯನ್ಸ್ ಯಾರಿಗೂ ಬೈತೀವಿ ಜನ, ಅಯ್ಯೋ ಸರ್ಕಾರ ಇದೇ ತರ, ಕಾಂಗ್ರೆಸ್ ಹಿಂಗೆ, ಬಿಜೆಪಿ ಹಂಗೆ ಅಂತ ಅವಕ್ ಮಾತ್ರ ಬೈತೀವಿ. ಇಲ್ಲಿ ಯಾರು ಇಂಡಿವಿಜುವಲ್ ವ್ಯಕ್ತಿಗೆ ಬೈಯೋದಿಲ್ಲ. ಯಾವ ಪೊಲಿಟಿಷಿಯನ್ ಬಂದ್ರು ಇದೇ ಬಾಳು ಅಂತ ಬೈತೀವಿ. ಜನ ಈಗ್ಲೂ ಬೈಯೋದಕ್ಕೆ ಶುರು ಮಾಡಿದ್ರೆ ಯಾವ್ದೋ ಒಬ್ಬ ವ್ಯಕ್ತಿಗೆ, ಆ ವ್ಯಕ್ತಿ ಇದ್ದವನು ಸ್ವಲ್ಪ ದಿನಗಳಲ್ಲೇ ತಿಂಗಳುಗಳಲ್ಲೇ ಹಾಳಾಗಿ ಹೋಗ್ತಾನೆ, ಪ್ರಾಬ್ಲಮ್ಗಳು ಫೇಸ್ ಮಾಡ್ಬೇಕಾಗತ್ತೆ ಅವನು ಕೂಡ. ಈ ತರದ್ದು ಎಷ್ಟೋ ಜನಕ್ಕೆ ಇಂಪ್ಯಾಕ್ಟ್ ಆಗಿದೆ, ಬೇಕಾದ್ರೆ ಹಿಸ್ಟ್ರಿ ತೆಗೆದು ನೋಡಿ. ಇದು ಆಗುತ್ತಾ ಅಂತ ನಾನು ಡಿಸ್ಕಷನ್ ಮಾಡಿದೆ ಗುರುಗಳ ಜೊತೆ. ಅವರು ನಾನು ರೀಸೆಂಟ್ ಆಗಿ ಹೇಳ್ತಾ ಇದ್ನಲ್ಲ ಒಂದು ಎಕ್ಸಾಂಪಲ್ ಅದನ್ನೇ ಕೊಟ್ಟು ಹೇಳಿದ್ರು. ಆಫ್ರಿಕಾದಲ್ಲಿ ಮರಗಳನ್ನ ಬೀಳಿಸ್ಬೇಕು ಅಂದ್ರೆ ಬೈದು 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 ಆ ಮರ ಒಣಗೋಗ್ ಮಾಡ್ತಾರೆ. ಕೊನೆಗೆ ಆ ಮರ ಒಣಗೋಗುತ್ತೆ, ಆಗ ಮರ ಕಡಿತಾರೆ. ಎಕ್ಸಾಂಪಲ್ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟರು, ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ವಯಸ್ಸಾಗಿರೋರು ಇರ್ತಾರೆ, ಕಾಯಿಲೆಯಿಂದ ಇರೋರು ಇರ್ತಾರೆ, ಅಂಥವ್ರಿಗೆ ದಿನ ಹೋಗಿ ಹೋಗಿ ಬೈದು ಬೈದು ಚುಚ್ಚು ಮಾತಲ್ಲಿ ಅವ್ರನ್ನ ಇದು ಮಾಡ್ತಾ ಇದ್ರೆ ಅವರು ಆಟೋಮೆಟಿಕಲಿ ಒಂದ್ 2-3 ತಿಂಗಳಲ್ಲಿ ಸುತ್ತೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಆ ನೆಗೆಟಿವಿಟಿ ಅನ್ನೋದು ಅವ್ರ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಆದ್ರೆ ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಳಿ, ಆ ಸಾಯೋರು ಕೂಡ ನಮಗೆ ನೆಗೆಟಿವ್ ಆಗಿ ಶಾಪಗಳಾಗ್ತಾ ಇರ್ತಾರೆ. ಆ ನೆಗೆಟಿವಿಟಿ ಅನ್ನೋದು ನಮ್ಮನ್ನ ಫ್ಯೂಚರ್ನ ಕಾಡ್ತಾ ಹೋಗುತ್ತೆ. ಈಗಲೂ ನೀವು ಬೇಕಾದ್ರೆ ಟ್ರಯಲ್ ಅಂತ ನೋಡ್ಬೋದು. ಯಾರಾದ್ರೂ ದೊಡ್ಡ ಕೆಟ್ಟ ಕೆಲಸ ಮಾಡಿರ್ತಾನಲ್ಲ, ನಮ್ಗಾಗ್ಬೋದು, ಇಲ್ಲ ಟೋಟಲ್ ವ್ಯವಸ್ಥೆಗೆ ಕೆಟ್ಟ ಕೆಲಸ ಮಾಡಿರ್ತಾನೆ, ಅಂಥವ್ನು ಹಾಳಾಗೋಗ್ಲಿ ಅಂತ ಒಂದು 100 ಜನ ಬೈಕೊಳ್ಳೋದಕ್ಕೆ ಶುರು ಮಾಡಿ ಅಂತ ಒಂದು ಇಂಪ್ಯಾಕ್ಟ್ ಈಸಿಯಾಗಿ ಸಿಕ್ಬಿಡುತ್ತೆ. ಅದೇ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ, ಇವ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಗುರು, ಇವ್ನು ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿ, ಇವನಿಂದ 4 ಜನಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿ ಅವ್ನು ಇನ್ನ ಚೆನ್ನಾಗಿ ಬೆಳಿತಾನೆ, ಇನ್ನ 4 ಜನಕ್ಕೆ ಸಹಾಯ ಮಾಡ್ತಾನೆ. ಎಕ್ಸಾಂಪಲ್ ಶಿವಕುಮಾರ ಸ್ವಾಮಿಗಳು ಅಂತ ಕೆಲಸ ಮಾಡಿದ್ರು. ಅದನ್ನೇ ಹೇಳಿದ್ದು, 100 ಜನದಲ್ಲಿ ಒಬ್ರು ಇಬ್ರು ಆ ಎನರ್ಜಿ ಅನ್ನೋದನ್ನ ಇಟ್ಕೊಂಡಿರ್ತಾರೆ. ಋಷಿ ಮುನಿಗಳು ಶಾಪ ಕೊಡ್ತಾ ಇದ್ರು, ಅದು ವರ್ಕ್ ಆಗ್ತಾ ಇದ್ವು. ಯಾಕೆಂದ್ರೆ ಅವ್ರ ಸಾಧನೆ ಸಿದ್ಧಿಗಳು ಮಾಡಿದ್ರಿಂದ ಅವರ ಶಾಪ ಅನ್ನೋದು ವರ್ಕ್ ಆಗ್ತಾ ಇತ್ತು. ಈಗಿನ ಕಾಲದಲ್ಲೂ ಕಲಿಯುಗದಲ್ಲೂ ಆ ಶಾಪಗಳು ವರ್ಕ್ ಆಗುತ್ತೆ ಅಂತಾನೆ ಆ ಗುರುಗಳು ಹೇಳಿದ್ದು. ಯಾವುದೇ ಕಾಲ ಆಗಿರ್ಲಿ, ಶಾಪ ಕೊಡೋ ವ್ಯಕ್ತಿ, ಶಾಪ ರಿಸೀವ್ ಮಾಡೋ ವ್ಯಕ್ತಿ, ಅವರ ಮೇಲೆ ಆ ಶಾಪಗಳು ಇಂಪ್ಯಾಕ್ಟ್ ಆಗುತ್ತೆ. ನೀವು ಬೇಕಾದ್ರೆ 10 ಜನಕ್ಕೆ ಶಾಪ ಕೊಡಿ, 100 ಜನಕ್ಕೆ ಶಾಪ ಕೊಡಿ, ಆದ್ರೆ ಅದ್ರಲ್ಲಿ ಒಬ್ಬನಿಗಾದ್ರೂ ಆ ಇಂಪ್ಯಾಕ್ಟ್ ಅನ್ನೋದು ಹಾಗೆ ಆಗುತ್ತೆ. 100 ಜನ ನಿಮಗೂ ಹಾಕಿರ್ತಾರೆ ಶಾಪನ, ಆ ಇಂಪ್ಯಾಕ್ಟ್ ನೀವು ಅನುಭವಿಸ್ಲೇಬೇಕಾಗತ್ತೆ, ಆಪ್ಷನ್ ಇಲ್ಲ. ಇದನ್ನೇ ಹೇಳಿದ್ದು, ಶಾಪ ಈಗಲೂ ವರ್ಕ್ ಆಗುತ್ತೆ. ಟ್ರೈ ಮಾಡಿ, ಬೇಕಾದ್ರೆ 100 ಜನ ಸೇರಿಸ್ಕೊಳ್ಳಿ. ಯಾವುದೋ ಒಂದು ಸ್ಕೂಲು ನಿಮ್ಮನ್ನ ತಂದೆ ತರ ಯೂಸ್ ಮಾಡ್ಕೊಳ್ತಾ ಇದೆ, ಕಿತ್ಕೊಂಡು ತಿಂತಾ ಇದೆ ಅಂದ್ರೆ ಆ ಸ್ಕೂಲ್ ಹಾಳಾಗೋಗ್ಲಿ, ಕಿತ್ತೋಗ್ಲಿ, ಹೆಂಗೋ ಬೈಕೊಂಡ್ ಓಡಾಡ್ತಾರಲ್ಲ, ಆ ತರ ಬೈಕೊಂಡ್ ಓಡಾಡೋದ್ರಿಂದ ಸ್ಕೂಲ್ಗಳೇ ಮುಚ್ಕೊಂಡ್ ಹೊಟ್ಟೋಗುತ್ತೆ. ಇಂಥ ಪರಿಸ್ಥಿತಿ ಬರ್ಬೋದು, ಇಲ್ಲ ಸ್ಕೂಲ್ ಮೇಲೆ ರೈಡ್ ಆಗ್ಬೋದು, ಇಲ್ಲ ಬೇರೆ ಏನೋ ಒಂದು ಆಗ್ಬೋದು. ಒಟ್ನಲ್ಲಿ ಜನಗಳ ಶಾಪ ತಟ್ಟುತ್ತೆ ಅನ್ನೋದಕ್ಕೆ ಎಷ್ಟೆಷ್ಟು ಪುರಾವೆಗಳಿದೆ. ಈಗಲೂ ಇನ್ನು ಮುಂದೇನಾದ್ರೂ ಶಾಪ ಬೀಳ್ಬಾರ್ದು ಅಂದ್ರೆ ಯಾವ ತರ ಬದುಕಬೇಕು ಯೋಚನೆ ಮಾಡೋಣ. ನಮ್ಮ ಕೈಲಿ ಸಾಧ್ಯ ಆದ ಮಟ್ಟಿಗೆ ಪ್ರಯತ್ನ ಮಾಡೋಣ. ಆಗ್ಲಿಲ್ಲ ಅಂದಾಗ ನಮ್ಗೆಲ್ಲರಿಗೂ ರೋಡಲ್ಲಿ ಹೋಗೋರಿಗೆಲ್ಲ ದನ ಕೊಡೋಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲಪ್ಪ, ನಮಗೆ ಏನು ಅಷ್ಟೊಂದು ಶಕ್ತಿ ಇಲ್ಲ ಅನ್ನೋವಾಗ ಒಂದನ್ನು ಮಾತ್ರ ಬಳಸ್ಕೊಳ್ಳಿ ಅಂತ ಹೇಳಿದ್ರು ಗುರುಗಳು. ಕೃಷ್ಣಾರ್ಪಣ ಮಸ್ತು, ತುಂಬಾ ಅದ್ಭುತವಾದ ವಸ್ತು ಅಲ್ಲ ಅದು. ಈ ಮಾತನ್ನ ಸತೀಶ್ ಸರ್ ಅವಾಗವಾಗ ಹೇಳ್ತಾ ಇದ್ರು, ಕೃಷ್ಣಾರ್ಪಣ ಮಸ್ತು. ಯಾರೋ ಒಬ್ರು ಬಂದು ನಾನ್ ದಾನ ಕೊಡ್ತಾ ಇದ್ದೀನಿ, ಅವ್ರಿಗೆ ಖುಷಿಯಾಗಿ ಇಸ್ಕೊಂಡ್ರು, ಕೃಷ್ಣಾರ್ಪಣ ಮಸ್ತು ಅಂತ ದಾನ ಮಾಡೋದು. ಅದರಿಂದ ನಾವು ಮಾಡ್ತಾ ಇರೋದು ಕೃಷ್ಣನ್ಗೆ ಸಮರ್ಪಣೆ ಆಗುತ್ತೆ. ಯಾರೋ ಒಬ್ರು ಬೈದ್ಬಿಟ್ರು, ಕೃಷ್ಣಾರ್ಪಣ ಮಸ್ತು, ಆ ಬೈದಿದ್ ಯಾವ್ದು ನೆಗೆಟಿವಿಟಿ ಅನ್ನೋದು ನಮ್ಗೆ ಇಂಪ್ಯಾಕ್ಟ್ ಆಗೋದಿಲ್ಲ, ಎಲ್ಲ ಕೂಡ ಕೃಷ್ಣ ನೋಡ್ಕೊಳ್ತಾನೆ. ಈ ಮಾತನ್ನ ಕೂಡ ಹೇಳಿದ್ರು. ಇದನ್ನ ಈಗಿಂದ ಅಲ್ಲ, ಭಗವದ್ಗೀತೆ ದ್ವಾಪರ ಯುಗದಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಕೃಷ್ಣಾರ್ಪಣ ಮಸ್ತು ಅನ್ನೋ ಒಂದು ವರ್ಡ್ಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ. ಶಾಪ ತಟ್ಟೋದಿಲ್ಲ, ಶಾಪ ಅವ್ರಿಗೆ ಕೊಡೋದಕ್ಕಾಗೋದಿಲ್ಲ ಅಂತ ಲೈಫ್ ಸ್ಟೈಲ್. ನಿಜವಾಗ್ಲೂ ಎಂತೆಂಥ ವರ್ಡ್ಗಳಿದೆ ಅಲ್ಲ, ಇಂಥ ವಿಷಯಗಳನ್ನ ನಮಗೆ ಗುರುಗಳಾದವರು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಅಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ಇದೆಲ್ಲ ಕೂಡ ನಮ್ಮ ಲೈಫ್ಗೆ ಬೇಕಾಗಿರುವಂಥದ್ದು ಬೇಸಿಕ್ ನೀಡ್ಸು. ಇಂಥವನ್ನ ಅರ್ಥ ಮಾಡ್ಕೊಳ್ಳೋಣ. ಆದಷ್ಟು ನಮ್ಮ ಕೈ ದಾನ ಕೊಡೋದಕ್ಕಾದ್ರೆ ದಾನ ಕೊಡೋಣ. ಆಗ್ಲೇ ಇಲ್ವಾ, ಇದೊಂದು ಪದ ಬಳಸೋದಕ್ಕೆ ಶುರು ಮಾಡೋಣ. ಕೃಷ್ಣಾರ್ಪಣ ಮಸ್ತು. ಓಕೆ, ಇನ್ನ ಇದೇ ರೀತಿ ಎಷ್ಟೆಷ್ಟು ವಿಷಯಗಳು ಇದಾವೆ, ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ.